ಥ್ರಿಲ್ಲರ್ 90s ಲವ್ ಸ್ಟೋರೀಸ್ ಕಥೆಗಳನ್ನು ನೋಡಿರಿ. ಒಳ್ಳೆಯ ಕಾಮಿಡಿ ಥ್ರಿಲ್ಲರ್ ಮನ ಮಿಡಿಯುವ ಲವ್ ಸ್ಟೋರಿಗಳು ಇವೆ. ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ರೀ. ಪ್ಲೀಸ್ ನೀನು ನನ್ನನ್ನು ಇಷ್ಟಪಡುತ್ತೀಯಾ? ಇದು ಸಾಧ್ಯವಿಲ್ಲ. ನಾವು ದೂರವಿರಬೇಕು. ದಯವಿಟ್ಟು ಹೋಗಬೇಡ. ನಾವು ಹೋಗಬೇಕು. ಪ್ಲೀಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಉಳ್ಳಾಗಡ್ಡಿಯಲ್ಲಿ ಇಟ್ಲು ಏನ ಬರೀ ಇಂಥವ ನೋಡು ಒಂದು ಜಗದಾಗಿರಂಗಿಲ್ಲ. ಇಲ್ಲ ಅಮ್ಮ, ಏನ್ ಮಗಳ? ಅಮ್ಮ ಎಲ್ಲಿಟ್ಟಿದ್ಯಾ ಉಳ್ಳಾಗಡ್ಡಿ? ಹಸಿಮೆಣಸಿನಕಾಯಿ ಸಿಗೋಲ್ತು, ಕೊತ್ತಂಬರಿ ಸಿಗೋಲ್ತು, ಎಲ್ಲಿಟ್ಟಿದ್ಯಾ? ಇವಾಗ ನಿನ್ನ ಮುಂದೆ ಫ್ರಿಜ್ ಐತಿಲ್ಲ, ಅಲ್ಲಿ ಕೊತ್ತಂಬರಿ ಐತಿ, ಹಸಿಮೆಣಸಿನಕಾಯಿ ಐತಿ. ನಿಂಗ್ ಒಳ್ಳ ಎಡಕ್ ಅಲ್ಲಿ ಕೆಳಗ ಉಳ್ಳಾಗಡ್ಡಿ ಅದಾವ ನೋಡು. ಇಲ್ಲ, ಅಯ್ಯೋ ನಡ್ಕಮ್ಮ. ಸರಿ ಆಯ್ತು ಬಿಡಮ್ಮ. ರುಚಿ ರುಚಿ ಕಜ್ಜಾಯ, ಬಿಸಿ ಬಿಸಿ ಕಜ್ಜಾಯ ಮಾಡಿ ಕೊಡವೆ ನಾನು. ತಗೋತಿನ್ನು ಬೇಕ ಬೇಕ ಬಿಸಿ ಬಿಸಿ ಕಜ್ಜಾಯ, ಬೇಕ ಬೇಕ ಬಿಸಿ ಬಿಸಿ ಡಿಶ್, ಬೇಕ ಬೇಕ ಬಿಸಿ ಬಿಸಿ ಕಜ್ಜಾಯ ಬೇಕಾ, ಬೇಕ ಬೇಕ ಡಿಶ್ ಬೇಕ ಬೇಕಾ. ಅಯ್ಯೋ ಅಯ್ಯೋ, ನಾನು ಇಲ್ಲೇ ಕಡೆ ಹಾಡಕತ್ತೀನಿ ಈ ತರ. ಇದೇನು ಪೊಲೀಸ್ ಸ್ಟೇಷನ್ ಅಲ್ಲಲ್ಲ. ಅಯ್ಯೋ ದುರ್ಗಾ, ಅದು ಪೊಲೀಸ್ ಸ್ಟೇಷನ್ ಅಲ್ಲವಾ, ಅದು ಕಿಚನ್, ಅಡಿಗೆ ಮನೆ. ಇಂತ ಹಾಡು ಆ ಅಡಿಗೆ ಮನೆಗೆ ಸೂಟ್ ಆಗಲ್ಲಮ್ಮ. ಈ ಹಾಡೇನಿದ್ರು ಕಿಚನ್ ಅಲ್ಲ, ಪೊಲೀಸ್ ಸ್ಟೇಷನ್ ಜೈಲ್ನೊಳಗ. ಗೊತ್ತಾನೆ? ನಮ್ಮಮ್ಮಗ ತಾನೇ ದೊಡ್ಡ ಲೀಡರು, ಅನ್ನಪೂರ್ಣೇಶ್ವರಿ, ಮಹಾಪೂರ್ಣೆ ಅಂತ ತಿಳ್ಕೊಂಬಿಟ್ಟ. ನಾವು ಅನ್ನಪೂರ್ಣೇಷ್ಟು ಮೀರಿಸುವಂತ ಶಕ್ತಿ ನಮ್ಮಲ್ಲಿದೆ ಅಂತ ಗೊತ್ತೇ ಇಲ್ಲ. ಅಡಿಗೆ ಮನೆ ತಂದೋಸ್ತುವರಿ ಅಂತಾನೇ ತಿಳ್ಕೊಂಬಿಟ್ಟ. ಅಮ್ಮ ಹಂಗೆ ಸುಮ್ಮನೆ ಹಾಡಿದ್ ಬಿಡು, ನನಗೂ ಗೊತ್ತಿಲ್ಲ. ಅಮ್ಮ ಅದು ಕರಾಟೆ ಅಲ್ಲ, ಫೈಟ್ ಅಂತ ಎಂತ ಒಪ್ಕೊಂಡಲ್ಲ. ಅಡಿಗೆ ಮನ್ಯಾಗ ಫೈಟ್ ಆಡಾಕತ್ತೀನಿ ಅಂತ. ಹೋಗಮ್ಮ. ಅಮ್ಮನ ಜೊತೆ ಮಾತಾಡ್ಕೊತ ಕುಂತ್ರ ನನ್ನ ಮಗಳು ಬರ್ತೀನ, ಏನು ಮಾಡಕ್ ಬರಲ್ಲ. ಸ್ನಾಕ್ಸ್ ಅದಕ್ಕೆ ಮೊದಲು ಸ್ನಾಕ್ಸ್ ರೆಡಿ ಮಾಡ್ತೀನಿ, ಆಮೇಲೆ ಅಮ್ಮನ ಜೊತೆ ಮಾತಾಡ್ತೀನಿ. ಏನ್ ಮಾಡಿ ಪಕೋಡ ರೆಡಿ ಮಾಡ್ಬಿಡ್ತೀನಿ. ನನ್ನ ಮಗಳಿಗೆ ಹಾರ್ಲಿಕ್ಸ್ ಜೊತೆ ಪಕೋಡ ತಿನ್ನೋದಂದ್ರೆ ತುಂಬಾ ಇಷ್ಟ. ಅದಕ್ಕೆ ರೈಟ್, ಇದ ಕರೆಕ್ಟ್. ಏನು ಹಾಡು ಏನ್ ಜೋರಾಗಿ ಕೇಳಿಸ್ತಾ ಇದೆ? ಅಯ್ಯೋ ಶಿಟ್, ನಾನು ಯಾಕೆ ಇವನು ಹಾಡಾಡ್ಬೇಕು? ಚಿಚಿ, ಇವನು ನನ್ನ ಜೊತೆ ನೀವು ಹಾಡಿದ್ರೆ ನಂಗೆ ನೆನಪು ಬರಬಾರ್ದು. ದುರ್ಗಾ, ಯು ಆರ್ ಸ್ಟ್ರಾಂಗ್. ಇವಾಗ ಪಕೋಡ ಮಾಡಕ್ ರೆಡಿ ಆಗು. ಹೋ, ನನ್ನ ಮಗಳು ಬಂದೇ ಬಿಟ್ಲು. ಅಯ್ಯೋ ಮೊಮ್ಮಗಳ ಬಂದ, ಒಳಗೆ ಅಡಿಗೆ ಮಾಡಕತ್ತಾಳ. ನಿನಗೋಸ್ಕರ ಏನೋ ಸ್ಪೆಷಲ್ ಮಾಡ್ತಾ ಇದ್ದಾಳೆ, ಗೊತ್ತಾ? ಪುಟ್ಟಿ, ನೀನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಬ, ಅಷ್ಟೊಳಗೆ ಅಮ್ಮ ಬರ್ತಾಳೆ. ಸರಿ ಬಿಡು ಪಟ್ಟ, ಹೋಗಿ ಕುತ್ಕೋಗಲ್ಲಿ. ಹಠ ಅಂದ್ರೆ ಹಠ ಇವ್ಳದು. ಹೇಳಿದ ಮಾತು ಒಂದ್ ತಟ್ಗೂ ಕೇಳಂಗಿಲ್ಲ. ಹಾಗಾದ್ರೆ ಹೋಗಿ ಮುಖ ತೊಳ್ಕೊಂಬ, ಅಂದ್ರೆ ನೀನು ನನ್ನ ಮಾತು ಕೇಳ್ದಂಗೆ. ಸರಿ ಆಯ್ತು ಪುಟ್ಟ. ಯೋ ಹಗರ್ಕ್ವಾ ಬಿದ್ದಿಗಿದ್ದಿ. ಸುಬ್ಬು, ಏನ್ ಮಾಡ್ತಾ ಇದೀಯಾ? ಎಲ್ಲಿ ನನ್ನ ಮಗಳು? ಒಳಗಡೆ ಇದ್ದಾಳೆ. ಏನೋ ಗಮ್ ಅಂತ ಇದೆ ಕಣೆ. ಏನಿರ್ಬೇಕಂತ ಹೇಳಿ? ನನಗನ್ಸುತ್ತ ಹಾ ಏನೋ ಬಜ್ಜಿನೋ ಪಕೋಡೋನ ಮಾಡಕತ್ತಾಳ. ಮಗಳ, ಏನಿದು? ಮನೆ ತುಂಬಾ ಸುವಾಸನೆ ಬೀರ್ಬಿಟ್ಟಿಯಲ್ಲ, ಏನ್ ಮಾಡಕತ್ತಿ?
ಇಲ್ಲ ಪುಟ್ಟ, ಮುಖ ತೊಳ್ಕೊಂಡ್ ಬಾ, ಬಟ್ಟೆ ಚೇಂಜ್ ಮಾಡಿಲ್ಲ ನೀನ, ಯಾಕ? ನೋಡಿಲಿ ಹೇಗಿದೆ ಪಕೋಡ. ಮಗಳ ಪಕೋಡ ಮಾಡಿದ್ದೀನ? ಹೊರಗಡೆ ಮಳಿ ಬರಾತಿತ್ತು, ಚುಮು ಚುಮು ಅಂತ. ಇದು ಪಕೋಡ ತಿಂದ್ರೆ ಇನ್ನೂ ಬೆಸ್ಟ್ ಆಗಿರ್ತ ನೋಡು. ಥ್ಯಾಂಕ್ ಯು ಅಪ್ಪ. ರೀ ಅದೇ ನಿಮ್ಗೋಸ್ಕರ ಮಾಡಿಲ್ರಿ, ಮಗಳಿಗೋಸ್ಕರ ಮಾಡ್ಯಾಳ ಗೊತ್ತನ? ಹೌದನ್ರಿ ಅಮ್ಮ, ಹಂಗಂದ್ರೆ ನೀ ಪಕೋಡ ತಿನ್ನಂಗಿಲ್ಲ. ಅಯ್ಯೋ ಅದು ಹೇಗಾಗತ್ತ, ನಾ ತಿಂದೇ ತಿಂತೀನಿ. ತಿಂತೀನಿ. ನಿಮ್ಮ ಅವ್ವ ಮಾಡಿರೋ ಪಕೋಡ ಅಂದ್ರೆ ನಂಗೆ ತುಂಬಾ ಇಷ್ಟ ಗೊತ್ತನ? ಮತ್ತೇನು ತಿನ್ನೋದೇ ಇಲ್ಲೇನು ಅನರ್ಗತಿ ಆಡ್ತೈತಿ. ಹಾಗೆ ಸುಮ್ಮನೆ ತಮಾಷೆಗ್ರಿಪ್ಪ. ಪುಟ 1 ಸೆಕೆಂಡ್. ಪುಟ್ಟ ಬಾಯ್ಲಿ, ಅಮ್ಮ ತರತನ ಇಲ್ಲಿ ತಿನ್ನು ಬಂತಿ. ಚಿನ್ನು ಬಾಯ್, ಇಲ್ಲಿ ಕುತ್ಕೋ ಬಾ. ತುಂಬಾ ತುಂಟಿ ನೀನು. ಸರಿ ಆಯ್ತು, ಕುಡಿ, ಇದು ತಿನ್ನಿಸ್ತೀನಿ. ಲವ್ ಯು ಟು ಚಿನ್ನು. ಹೌದು, ಏನಿದು? ಇದೊಂದು ಕೆಂಪು ಐತಿ, ಇದೊಂದು ಹಸಿರು ಹಸಿರು ಐತಲ್ಲ, ಯಾಕ ಗೊತ್ತಿಲ್ಲ ನಮ್ಮ ಇವಳು ಖಾರ ತಿನ್ನಂಗಿಲ್ಲ, ಅದಕ್ಕೇನೆ ಸಪ್ರೇಟ್ ಆಗಿ ಮಾಡಿದೀನಿ. ಇದು ಪಾಲಕ್ ಹಾಕಿ ಇದು ಮಾಡಿದೀನಿ, ಇದ್ರಾಗ ಸಪ್ಪಂದು ಹಾಕಿ ಮಾಡಿದೀನಿ. ಅವಳು ಪಾಪ ತಿನ್ನಲ್ಲ, ಖಾರ ಹತ್ತಿದ್ರೆ ಅವಳಿಗೆ ಏನಾಗತ್ತೆ ಪುಟ್ಟ? ಸರಿ ಪುಟ್ಟ ತಿನ್ನು. ಅಮ್ಮ ನೀನು ತಿನ್ನು. ಹೌದಮ್ಮ, ಅಡಿಗೆ ಮನೆ ಸ್ವಲ್ಪ ಕ್ಲೀನ್ ಆಗಿಡಮ್ಮ. ಏನಮ್ಮ ನೀನು ಹೀಗೆ ಮಾಡ್ತೀಯಾ? ನನಗೆ ಕ್ಲೀನ್ ಆಗಿಲ್ಲ ಅಂದ್ರೆ ನಾನು ಅಡಿಗೆ ಮಾಡಲ್ಲ ನೋಡಿ. ಇನ್ನು ಮುಂದೆ ಅಡಿಗೆ ಮನೇಲಿ ಯಾಕೋ? ಯಾಕಂದ್ರೆ ಏನಮ್ಮ, ಅದನ್ನ ಅಡಿಗೆ ಮನೆ ಫಿಶ್ ಮಾರ್ಕೆಟ್ ಅಂತ ನನಗೆ ಅನಿಸ್ತಾ ಇದೆ. ಅಷ್ಟು ಕ್ಲೀನ್ ಆಗಿ ಒಂದೇ ತಿರಂಗಿಲ್ಲಮ್ಮ. ಅಮ್ಮ ನೀನು ಕ್ಲೀನ್ ಆಗಿಡಮ್ಮ ಅಡಿಗೆ ಮನೆನ. ಓಹೋ, ಏನು ಕ್ಲೀನ್ ಆಗಿಡ್ಬೇಕಾ? ಇದು ನನ್ನ ಮನೆ, ನನ್ನಿಷ್ಟ. ನಾನು ಹೇಗೆ ಕೊಳಕಾಗಿಯೇ ಇಡುವುದು. ನಿನಗೇನು? ನಿನಗೆ ಮನೆ ಕ್ಲೀನ್ ಆಗಿ ಇರಬೇಕು ಏನು ಹಠವಿದ್ರೆ ಆ ಹಠನ ನಿನ್ನ ಗಂಡನ ಮನೆಯಲ್ಲಿ ತೋರಿಸು. ಅದಕ್ಕೂ ಮೊದಲು ಒಂದು ಮದುವೆಯಾಗು. ಏನು ಮದುವೆ? ಅಮ್ಮ ಯಾವ ಸಿನಿಮಾ ನೋಡಿದೆ ಅಥವಾ ಯಾವ್ದಾರ ನೋಡಿದೆ? ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಿದ್ಯಾ ಬಿಡು. ಆದರೂ ನಾನು ಸದ್ಯಕ್ಕೆ ಮದುವೆ ಅಂತೂ ಅಮ್ಮ, ಬೆಂಗಳೂರಿನ ಲಾಯರ್ JP ಇದ್ದಾರಲ್ಲ, ಅವರೇ JP ಪ್ರಕಾಶ್ ಲಾಯರ್, ಅವ್ರ ಕಡೆಯಿಂದ ಹಾ ಮಗಳ, ಅವ್ರ ಕಡೆಯಿಂದ ಮ್ಯಾರೇಜ್ ಪ್ರಪೋಸಲ್ ಬಂದಿದೆ ಅಮ್ಮ. ಏನು? ಅಮ್ಮ, ಮ್ಯಾರೇಜ್ ಪ್ರಪೋಸಲ್ ಬಂದಿದೆ. ಯಾವುದಕ್ಕೂ ಒಮ್ಮೆ ಅವರೊಂದಿಗೆ ಮಾತಾಡ್ತೀನಿ, ನೋಡ್ತೀನಿ. ಇಷ್ಟ ಇದ್ರೆ ಮದುವೆ ಆಗ್ತೀನಿ. ಎಲ್ಲಕ್ಕಿಂತ ಮುಖ್ಯವಾಗಿ ಅವರು ನನ್ನೊಂದಿಗೆ ನನ್ನ ಮಗಳನ್ನು ಸ್ವೀಕರಿಸ್ತಾರೋ ಏನು ಅಂತ ಕೇಳ್ತೀನಿ. ಇದನ್ನೆಲ್ಲ ಒಪ್ಪಿದ್ಮೇಲೆ ಆಮೇಲೆ ಮುಂದಿನ ಸ್ಟೆಪ್ನ ಫಾಲೋ ಮಾಡ್ತೀನಿ. ಹೇಗಂತೀಯಮ್ಮ? ದುರ್ಗ, ಅದೆಲ್ಲ ನಡೆಯುವ ಮಾತಲ್ಲ. ಒಂದು ಕೆಲಸ ಮಾಡೋಣ, ನೀನು ಮದುವೆಯಾಗು. ಮೊದಲು ಮಗುನ ನನ್ನ ಕಡೆ ಬಿಡು, ನಾವು ಒಟ್ಟಿಗೆ ಇರ್ತೇವೆ. ಅರ್ಥ ಆಯ್ತಾ? ಹೌದು ಮಗಳ ದುರ್ಗಾ, ನಾವೆಲ್ಲ ಒಟ್ಟಿಗೆ ಇರ್ತೀವಿ. ನೀನು ಮದುವೆ ಆಗಮ್ಮ. ಅದೆಲ್ಲ ಆಗಲ್ಲಮ್ಮ. ನನ್ನ ಮಗಳು ನನ್ನ ಜೊತೆನೇ ಇರಬೇಕು. ನಾನೇ ನನ್ನ ಮಗಳನ್ನ ನೋಡ್ಕೊತೀನಿ ಅಷ್ಟೇ. ಏನಾಯ್ತು? ಯಾಕೆ ಅಳ್ತಾ ಇದೀಯಾ? ಅಮ್ಮ, ನೀವು ಮಾತಾಡೋದನಿಗೆ ನನಗೆ ಹೆದರಿಕೆ ಆಗ್ಬಿಟ್ಟಿದೆ ಅಮ್ಮ. ಬಾಯ್ ಬಾ, ಹೆದರ್ಬಾರ್ದ ಅಮ್ಮ? ಅಯ್ಯೋ ನನ್ನ ಮುದ್ದು ಮಗಳೇ, ಅಳಬಾರ್ದು ಅಪ್ಪ. ಹಂಗೆ ಸುಮ್ಮನೆ ಸ್ವಲ್ಪ ಧ್ವನಿ ಜ್ವರ ಆಯ್ತು ಅಷ್ಟೇ. ಅಮ್ಮನ ಜೊತೆ ಸುಮ್ಮನೆ ಕ್ಲಿಕ್ ಮಾಡ್ಕೊಂತ ಇದ್ದೆ ಅಷ್ಟೇನೆ. ಹೌದು ಮಗಳೇ, ಇವತ್ತು ಕ್ಲಾಸ್ ಹೇಗಿತ್ತು? ಮುದ್ದು ಬಂಗಾರಿ, ಕ್ಲಾಸ್ನಲ್ಲಿ ಎಲ್ಲ ಕೇಳಿಸ್ಕೊಂಡ? ಪಾಠ ಎಲ್ಲ ಚೆನ್ನಾಗಿ ಕಲ್ತಾ? ಸರಿ, ಇವಾಗ ಹಾರ್ಲಿಕ್ಸ್ ಕುಡಿ. ನಾವು ಹೊರಗಡೆ ಸುತ್ತಾಡಕ್ಕೆ ಹೋಗೋಣ. ಇಲ್ಲ ಅಂತಂದ್ರೆ ನೀ ಏನಾದರೂ ಹೋಮ್ವರ್ಕ್ ಇದ್ರೆ ಹೋಮ್ವರ್ಕ್ ಮಾಡ್ತೀನಿ, ಓಕೆನಾ? ಮತ್ತೆ 1 2 3 ಕುಡಿತೀಯಲ್ವಾ? ಕುಡಿ. ನಮ್ಮ ಚಿನ್ನಮ್ಮ